ಮತ್ತು ಈ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ತಮಗೆ ಯಾವ ರೀತಿಯಾಗಿ ಸಹಾಯ ಮಾಡಿದೆ? ಎಲ್ಲ ರೀತಿಯಿಂದ ನನಗೆ ಅಂತ ಅಲ್ಲ, ಎಲ್ಲ ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ಇದು ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಡ್ತಾ ಇದೆ ಕಾಂಗ್ರೆಸ್ ಪಕ್ಷ. ಯಾಕೆಂತ ಹೇಳಿದರೆ, ಈಗ ಸ್ತ್ರೀಯರು ಮನೆಯಲ್ಲಿ ಏನಾದರೂ ಪ್ರಯಾಣ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಸ್ವಾವಲಂಬನೆಯಿಂದ ಅವರಿಗೆ ಮನದ ಇಚ್ಛೆಯಂತೆ ಏನಾದರೂ ನಡ್ಕೊಳ್ಬೇಕಂದ್ರೆ ಮನೆಯ ಸದಸ್ಯರ ಹತ್ರ ಅಂದರೆ ಗಂಡಸರ ಹತ್ರ ಕೇಳಬೇಕಾಗ್ತದೆ. ಯಾವುದೇ ರೀತಿಯಿಂದ ಅವರ ಸ್ವಂತ ಇಚ್ಛೆಯಂತೆ ಒಂದು ಸ್ಥಳಕ್ಕೆ ಅಥವಾ ಒಂದು ಐತಿಹಾಸಿಕ ಸ್ಥಳ ಆಗಿರ್ಬೋದು ಅಥವಾ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಬೇಕಾದ್ರೆ ಬಸ್ಸಲ್ಲಿ ಹೋಗಬೇಕಾದ್ರೆ ಖರ್ಚಿಗೆ ದುಡ್ಡು ಬೇಕಾಗ್ತದೆ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರು ಅವರ ಇಷ್ಟ ಅಂದರೆ ಅವರಿಗೆ ಯಾವುದೋ ಒಂದು ಪ್ರದೇಶ ಅಥವಾ ಜಾಗವನ್ನು ನೋಡಬೇಕಾದ್ರೆ ಆ ಯೋಜನೆಯ ಫಲವನ್ನು ಪಡ್ಕೊಂಡು ಅವರು ಅದರಿಂದ ಹೋಗುವಂತಾಗಿದೆ. ಹಾಗೆಯೇ ಬರುವಂತಹ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಅಂದರೆ ತಿಂಗಳಿಗೆ ಬರುವಂಥ 2,000 ಹಣದಿಂದಾಗಿ ಅವರಿಗೆ ಏನಾದರೂ ಖರೀದಿ ಮಾಡಬೇಕಾದ್ರೆ ಬಟ್ಟೆ ಬರೆ ಆಗಿರ್ಬೋದು, ಈ ಥರ ಎಲ್ಲ ಅನುಕೂಲ ಆಗ್ತಾ ಇದೆ. ಹಾಗೆ ವಿದ್ಯುತ್ತು ಮಕ್ಕಳಿಗೆ ಮನೆಯಲ್ಲಿ ಮೊದಲ ಮಕ್ಕಳು ಓದುವಾಗ 12 ಗಂಟೆ 4 ಗಂಟೆವರೆಗೆ ಓದುವಾಗ ವಿದ್ಯುತ್ತು ಬಿಲ್ ಬರ್ತಾ ಇದೆ ಅಂತ ಹೇಳಿದರೆ ಕಡಿತ ಮಾಡ್ತಾಯಿದ್ರು. ಈಗ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ. ಬೀದಿ ದೀಪದಲ್ಲಿ ಓದುವಂಥ ಮಕ್ಕಳು ಕೂಡ ಇದ್ದರು. ಈಗ ಈ ವಿದ್ಯುತ್ ಯೋಜನೆಯಿಂದಾಗಿ ಮಕ್ಕಳು ಎಷ್ಟೊತ್ತು ಬೇಕಾದರೂ ಅವರ ಇಚ್ಛೆಯಂತೆ ಓದಿ ಮುಂದೆ ಬರ್ಬೋದಂತ ಅನುಕೂಲ ಆಗಿದೆ. ಹೀಗೆ ನಮ್ಮ ರಾಜ್ಯ ಸರ್ಕಾರ ನೀಡಿರುವಂಥ 5 ಯೋಜನೆಗಳು ಗ್ರಾಮೀಣ ಮತ್ತು ನಗರ ಪ್ರದೇಶ, ಬಡವರಾಗಿರ್ಬೋದು, ಮಧ್ಯಮ ವರ್ಗ ಆಗಿರ್ಬೋದು, ಶ್ರೀಮಂತರು ಎಲ್ಲರಿಗೂ ಒಂದೇ ರೀತಿಯಿಂದಾಗಿ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯವರು ಅತ್ಯಧಿಕ ಮತಗಳಿಂದ ಜಯಗಳಿಸಿ ನಮ್ಮ ಈ ದೇಶಕ್ಕೆ, ಸಮಾಜಕ್ಕೆ, ನಮ್ಮ ಎಲ್ಲ ವರ್ಗದ ಜನರಿಗೆ ಒಂದು ಸಮಾಜಕ್ಕೆ ಅನುಕೂಲವಾಗುವಂತಹ ಅವರ ಸೇವೆಯನ್ನು ಮಾಡಲಿ ಅಂತ ಆಶಿಸ್ತಾ ಜೈ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಶ್ನೆ ನಮ್ಮ ಸಿದ್ದರಾಮಯ್ಯ ಬಗ್ಗೆ ಒಂದು ಕೇಳಬೇಕಾಗ್ತದೆ. ಎಲ್ಲಕ್ಕಿಂತ ಮುಖ್ಯ ಅನ್ನಭಾಗ್ಯ ಯೋಜನೆ ಪ್ರತಿಯೊಬ್ಬ ಹಸಿದವನಿಗೆ ಅಂತ ಕೊಟ್ಟಂತ ಯೋಜನೆ. ಇದ್ರ ಬಗ್ಗೆ ಒಂದು ಸಿದ್ದರಾಮಯ್ಯರ ಬಗ್ಗೆ ಒಂದು ಮಾತಾಡ್ಬೋದು. ಸಿದ್ದರಾಮಯ್ಯರ ಬಗ್ಗೆ ಮಾತಾಡಲಿಕ್ಕೆ ಒಂದು ಮಾತಂದರೆ, ಅವರು ಈ ಹೆಮ್ಮೆಯ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಎಷ್ಟೋ ಜನ ಒಂದು ಹೊತ್ತಿನ ಊಟಕ್ಕೆ ಅಲೆದಾಡುವಂಥವ್ರು ಇರ್ತಾರೆ. ಒಂದು ಹೊತ್ತಿನ ಊಟ ಸಿಗಲಿಕ್ಕೆ ಈ ಅನ್ನಭಾಗ್ಯ ಬಂದಿರೋದ್ರಿಂದ ಶ್ರೀಮಂತರಿಗೆ ಅಂತ ಅಲ್ಲ, ಕಡು ಬಡವರಿಗೆ ತುಂಬ ಉಪಯೋಗವಾಗಿದೆ. ಅಂದರೆ ಯಾರ ಹಂಗಿಲ್ಲದೆ ಅವರಿಗೆ ಬರುವಂತಹ ಅನ್ನಭಾಗ್ಯದ ಹಣ ಆಗಿರ್ಬೋದು ಅಥವಾ ಅಕ್ಕಿಯಿಂದ 2 ಹೊತ್ತು 3 ಹೊತ್ತಿನ ಗಟ್ಟಿ ಹೊಟ್ಟೆ ತುಂಬ ಊಟ ಮಾಡುವಂಥ ಆಗಿದೆ. ಇದರಿಂದ ಈ ಯೋಜನೆ ಬಗ್ಗೆ ನಾನು ಹೇಳುವುದಿಷ್ಟೇ ಅಂತ ಹೇಳಿದರೆ, ಎಲ್ಲ ಯೋಜನೆ ಈ ಯೋಜನೆ ಅಂತಲ್ಲ, ಈ ಎಲ್ಲ 5 ಯೋಜನೆಗಳು ಕೂಡ ಜನರಿಗೆ ಉಪಯುಕ್ತವಾಗಿದೆ ಅಂತ ಹೇಳ್ತೇನೆ. ಯಾರನ್ನು ಪ್ರಧಾನಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೇನೆ? ರಾಹುಲ್ ಗಾಂಧಿ ಅವರನ್ನು ಪ್ರಧಾನಿಯಾಗಿ ನೋಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಕಾಂಗ್ರೆಸ್ ಪಕ್ಷ ನಮ್ಮ ದೇಶವನ್ನು ಅಂದರೆ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೇವೆ ನಾವು, ಪ್ರಜಾಸತ್ತಾತ್ಮಕ ಈ ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಈ ನಮ್ಮ ರಾಷ್ಟ್ರದಲ್ಲಿ ಈಗ ಕೋಮುವಾದ, ಜಾತಿ ಒಂದು ಧರ್ಮದವರನ್ನು ನೋಡಿದರೆ ಇನ್ನೊಂದು ಧರ್ಮದವರಿಗೆ ಆಗ್ತಾ ಇಲ್ಲ. ಈ ಮನೋಭಾವನೆ ಇದೆಯಲ್ಲ, ಇದೆಲ್ಲ ಹೋಗಿ ನಾವೆಲ್ಲರೂ ಒಂದೇ ಸಹೋದರ ಸಹೋದರಿಯರು ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಆ ಧರ್ಮ ಬೇರೆ ಅಲ್ಲ, ಈ ಧರ್ಮ ಬೇರೆ ಅಲ್ಲ, ನಾವೆಲ್ಲ ಸಹೋದರ ಸಹೋದರಿ, ಒಂದೇ ತಾಯಿಯ ಭಾರತ ಮಾತೆಯ ಮಕ್ಕಳು ಅಂತ ಹೇಳುವಂತಹ ಮನೋಭಾವನೆ ಎಲ್ಲ ನಮ್ಮ ಪ್ರಜೆಗಳಲ್ಲಿ ಬಂದು ಈ ಒಂದು ಭಾರತ ದೇಶ ಪ್ರಜಾಸತ್ತಾತ್ಮಕ ಜಾತ್ಯತೀತ ದೇಶವನ್ನಾಗಿ ನೋಡಬೇಕು ಅಂತ ಆಸೆ ಪಡ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಕಾರ್ಯಕರ್ತರಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ, ಶಾಸಕರು ಅಥವಾ ಸಂಸದರು ಎಲ್ಲರೂ ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ನಮ್ಮ ದೇಶವನ್ನು ಒಂದು ಒಳ್ಳೆಯ ಪ್ರಜಾಸತ್ತಾತ್ಮಕ ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.